ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಜಿಗ್ಜಾಗ್ ಮಾಡೋದು ಹೇಗೆ, ಪರ್ಫೆಕ್ಟ್ ಜಿಗ್ಜಾಗ್ ಬರೋದಕ್ಕೆ ಏನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಫಸ್ಟು ಜಿಗ್ಜಾಗ್ ಮೆಷಿನ್ ಸೆಟ್ಟಿಂಗ್ ಹೇಗೆ ಮಾಡ್ಕೊಬೇಕು ಅಂತ ತೋರಿಸ್ತಾ ಇದ್ದೀನಿ. ಜಿಗ್ಜಾಗ್ ಮೆಷಿನ್ನಲ್ಲಿ ಈ ಥರ ಬೇರೆ ಬೇರೆ ಸ್ಟಿಚ್ಗಳಿಗೆ ಬೇರೆ ಬೇರೆ ಥರ ಸೆಟ್ಟಿಂಗ್ ಇರುತ್ತೆ ನೋಡಿ. ಇದರಲ್ಲಿ ಚಿಕ್ಕದಾಗಿ ಮಾಡ್ಬೋದು. ಜಿಗ್ಜಾಗ್ ಶೇಪ್ ಇದೆಯಲ್ಲ, ಈ ಶೇಪಲ್ಲಿ ನಾವು ಸೆಟ್ಟಿಂಗ್ ಮಾಡ್ಕೊಬೋದು. ಈ ಮಿಷಿನ್ನಲ್ಲಿ ನಾವು ಲೆಂತ್ ಕೂಡ ಅಡ್ಜಸ್ಟ್ ಮಾಡ್ಕೊಬೋದು. ಇಲ್ಲಿ ಪಕ್ಕದಲ್ಲಿ ಕೊಟ್ಟಿರೋ ABCD ಅಂತ ಮಾರ್ಕ್ ಇದೆಯಲ್ಲ, ಆ ಸೆಟ್ಟಿಂಗ್ಸ್ ಮಾಡಿದಾಗ ಆ ಥರ ಸ್ಟಿಚ್ಗಳು ಬರುತ್ತೆ. ಇದರಲ್ಲಿ ಎಂಬ್ರಾಯ್ಡ್ರಿ ಕೂಡ ಮಾಡ್ಬೋದು. ನಾನಿಲ್ಲಿ ಜಿಗ್ಜಾಗಿಗೆ ಸೆಟ್ ಮಾಡಿದ್ದೀನಿ. C ಇಟ್ಟಿದ್ದೀನಿ. C ಇಟ್ಟಿದ್ರೆ ನೀಟಾಗಿ ಜಿಗ್ಜಾಗ್ ಬರುತ್ತೆ. Bನಲ್ಲಿ ಇಟ್ಟರೆ ಸ್ಟ್ರೇಟ್ ಒಳಗೆ ಬರುತ್ತೆ. D, E, F ಎಲ್ಲ ಎಂಬ್ರಾಯ್ಡ್ರಿ ಸ್ಟಿಚ್ಗಳಿಗೆ ಯೂಸ್ ಮಾಡೋದು. ಇಲ್ಲಿ ನಾವು ಒಳಗೆ ದೊಡ್ಡದು ಮಾಡ್ಕೊಬೋದು, ಚಿಕ್ಕದು ಮಾಡ್ಕೊಬೋದು, ಬೇರೆ ಬೇರೆ ಡಿಸೈನ್ಸ್ಗಳು ಮಾಡ್ಕೊಬೋದು, ಎಂಬ್ರಾಯ್ಡ್ರಿ ಮಾಡ್ಬೋದು. ಇಲ್ಲಿ ನಾವು ಹೊಲಿಗೆ ಸೆಟ್ ಮಾಡ್ಕೊಬೋದು. ಹೊಲಿಗೆ ಚಿಕ್ಕದಾಗಿ ಬರೋದು, ದೊಡ್ಡದಾಗಿ ಬರೋದು. ಇದು ನಾವು ರಿವರ್ಸ್ ಮಾಡೋದು, ಅಂದರೆ ಹೊಲಿಗೆನ ಲಾಕ್ ಮಾಡೋದು. ಅದು ಇಲ್ಲಿ ಕೂಡ ಸ್ಟಿಚಿಂಗ್ ಸೆಟ್ ಮಾಡ್ಕೊಳ್ಳೋದು, ಸಣ್ಣದಾಗಿ ಅಥವಾ ದೊಡ್ಡದಾಗಿ ಬರಬೇಕು ಅಂತ. ಇಲ್ಲಿ ನಾನು 4 ಮತ್ತು 5 ಮಧ್ಯದಲ್ಲಿ ಇಟ್ಟಿದ್ದೀನಿ. ಇದು ಜಿಗ್ಜಾಗಿಗೆ ಕರೆಕ್ಟಾಗಿ ಬರುತ್ತೆ, ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. 4 ಮತ್ತು 5 ಮಧ್ಯದಲ್ಲಿಟ್ಟರೆ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿಂದ ಹಾಕ್ಕೊಂಡು ನಾವು ಕೆಳಗಡೆಗೆ ಥ್ರೆಡ್ ಹಾಕಬೇಕು. ಇದು ಫೆದರ್ ಫೂಟು. ಇದರಲ್ಲಿ ಕೂಡ ಬೇರೆ ಬೇರೆ ಟೈಪ್ ಬರುತ್ತೆ. ಸ್ಟಿಚಿಂಗಿಗೆ ಬೇರೆ, ಮಾಮೂಲಿ ಹೊಲಿಗೆಗೆ ಬೇರೆ, ಜಿಗ್ಜಾಗಿಗೆ ಬೇರೆ, ಮತ್ತು ನಾವು ಏನಾದರೂ ಪೈಪಿಂಗ್ ಕೊಡೋಕ್ಕಾದರೆ ಅದಕ್ಕೆಲ್ಲ ಬೇರೆ ಥರ ಬರುತ್ತೆ. ಇಲ್ಲಿ ನಾನು ಜಿಗ್ಜಾಗಿಂದ ಹಾಕ್ಕೊತಾ ಇದ್ದೀನಿ. ಅಲ್ಲಿ ನಟ್ಟಿರುತ್ತೆ, ನಟ್ಟು ಹಾಕಿ ಟೈಟ್ ಮಾಡಿಕೊಂಡ್ರೆ, ಸ್ವಲ್ಪ ಟೈಟ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ, ಏನೂ ಹಳ್ಳಾಡೋದಿಲ್ಲ. ನಾನಿಲ್ಲಿ ಬಾಬಿನ್ಗೆ ಜಿಗ್ಜಾಗ್ ಮಾಡೋ ವೈರ್ ಬರುತ್ತೆ, ಆ ವೈರ್ನ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆಗೆ ನಾನು ದಾರ ಹಾಕ್ಕೊಳ್ತೀನಿ, ಆ ಸ್ಯಾರಿ ಮ್ಯಾಚಿಂಗ್ ದಾರ ಹಾಕ್ಕೊಳ್ತೀನಿ. ಇಲ್ಲಿ ಏನಕ್ಕೆ ಬಾಬಿನಿಗೆ ನಾನು ಜಿಗ್ಜಾಗ್ ಮಾಡೋ ವೈರ್ ಹಾಕ್ಕೊಂಡಿದ್ದೀನಿ ಅಂದರೆ, ಪದೇ ಪದೇ ಆ ಸ್ಯಾರಿ ಮ್ಯಾಚಿಂಗ್ ಎಂದು ಇದನ್ನು ತೊಗೊಳಕ್ಕಾಗೋದಿಲ್ಲ. ಎರಡೂ ಕಡೆ ವೈರ್ ಹಾಕಿದ್ರೆ ಬೇಗ ಬಿಚ್ಕೊಂಡು ಬಂದುಬಿಡುತ್ತೆ. ಒಂದು ಕಡೆ ಥ್ರೆಡ್ಡು, ಒಂದು ಕಡೆ ವೈರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಪದೇ ಪದೇ ಬೇರೆ ಬೇರೆ ಸ್ಯಾರಿಗಳು ಬರ್ತಾ ಇರುತ್ತೆ, ಎಲ್ಲದಕ್ಕೂ ಮ್ಯಾಚಿಂಗನ್ನು ಸುತ್ಕೊಳ್ಳೋಕ್ಕಾಗೋದಿಲ್ಲ ಬೇರೆ ಬೇರೆ ಬಾಬಿನ್ಗಳಿಗೆ. ಹಾಗಾಗಿ ಕೆಳಗಡೆಗೆ ನಾವು ವೈರ್ ಹಾಕ್ಕೊಂಡ್ರೆ ಒಂದೇ ಸಲ ಮಾಡ್ಕೊಬೋದು. ಎಷ್ಟು ಸ್ಯಾರಿಗಳಿಗೆ ಬೇಕಾದರೂ ಆಗುತ್ತೆ. ಮೇಲ್ಗಡೆ ಥ್ರೆಡ್ ಮಾತ್ರ ಚೇಂಜ್ ಮಾಡಿಕೊಂಡ್ರೆ ಆಗುತ್ತೆ ನೋಡಿ. ಈ ಥರ ದಾರ ಹಾಕ್ಕೊಳ್ಬೇಕು. ಒಂದೊಂದು ಜಿಗ್ಜಾಗ್ ಮಿಷಿನಲ್ಲೂ ಬೇರೆ ಬೇರೆ ಥರ ಸೆಟ್ಟಿಂಗ್ ಇರುತ್ತೆ. ಈ ಮಿಷಿನಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಥ್ರೆಡ್ ಹಾಕ್ಕೊಳ್ಳೋದು. ಈ ಮಿಷಿನ್ನಲ್ಲಿ ನೀಡಲ್ ಹೋಲು ಫ್ರಂಟಲ್ಲಿರುತ್ತೆ. ಸೊ ಫ್ರಂಟಿಂದ ಹಿಂದೆಗಡೆಗೆ ಥ್ರೆಡ್ ಹಾಕ್ಕೊಳ್ಬೇಕು ನೋಡಿ. ಇಲ್ಲಿ ತೋರಿಸಿದ್ದೀನಲ್ಲ, ಈ ಥರ ಬರುತ್ತೆ. ಈಗ ಸೆಟ್ ಆಯಿತು. ಇಲ್ಲಿ ನಾನು ಸ್ಯಾರಿ ತೊಗೊಂಡಿದ್ದೀನಿ, ಈ ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ ಹಾಕಿದ್ದೀನಿ. ಈಗ ಯಾವ ಥರ ಜಿಗ್ಜಾಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಪಲ್ಲು ನೋಡಬೇಕು. ಕೆಲವರು ಬರೀ ಜಿಗ್ಜಾಗ್ ಮಾತ್ರ ಮಾಡಿಸ್ಕೊತಾರೆ, ಕೆಲವರು ಕುಚ್ಚು ಹಾಕ್ಕೊಳ್ಬೇಕು ಅಂತ ಮಾಡ್ತಾರೆ. ಸೊ ಅದನ್ನ ನೋಡ್ಕೊಂಡು ನಾವು ಎಷ್ಟು ಲೆಂತ್ ಬೇಕು ಅಂತ ನೋಡಿಕೊಂಡು ಅಷ್ಟು ಬಿಟ್ಕೊಂಡು ಪ್ಲೇಸ್ನ ಕುಚ್ಚು ಹಾಕೋಕ್ಕೆಲ್ಲ ಆಗೋ ಥರ ನಾವು ಕಟ್ ಮಾಡ್ಕೋಬೇಕು. ನಾನು ತೀರಾ ಫುಲ್ಲು ಆ ಪಲ್ಲು ಹತ್ರನೇ ಕಟ್ ಮಾಡ್ತಾಯಿಲ್ಲ, ಏನು ಜರಿ ಬಂದಿದೆ ಅಲ್ಲಿ ಕಟ್ ಮಾಡ್ತಾಯಿಲ್ಲ, ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೀನಿ. ಅಲ್ಲಿ ಗ್ಯಾಪ್ ಬಿಟ್ಟರೆ ಚೆನ್ನಾಗಿ ಕಾಣುತ್ತೆ ಕುಚ್ಚಕ್ಕಾದ್ರೂ. ಸೊ ಈ ಥರ ಫುಲ್ಲು ಸ್ಯಾರಿನ ಎಡ್ಜ್ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಾಗಿದೆ. ಇದರಲ್ಲಿ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನೋಡ್ಕೊಂಡ್ಬಿಟ್ಟು ಜಿಗ್ಜಾಗ್ ಮಾಡಬೇಕು. ನಾವೇನು ಜಿಗ್ಜಾಗ್ ಮಾಡುವಾಗ ನಾವು ಬ್ಯಾಕ್ ಸೈಡಿಗೆ ಮಾಡ್ತೀವಿ, ಅದು ಚೆನ್ನಾಗಿ ಕಾಣುತ್ತೆ. ನಾವು ಏನು ಸ್ಟಿಚ್ ಮಾಡುವಾಗ ಮಾಡ್ತೀವೋ ಅದೇ ಥರನೇ ನೋಡಿ. ಈಗ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಾಗುತ್ತೆ, ನಾವು ಜಿಗ್ಜಾಗ್ ಮಾಡುವಾಗ ಸ್ಟಾರ್ಟಿಂಗಿಂದ ಜಿಗ್ಜಾಗು ಸ್ಟಿಚಿಂಗ್ ಬರೋದಿಲ್ಲ. ಸ್ವಲ್ಪ ಹೊಸಬ್ರಿಗೆ ಅಂದರೆ ಸ್ವಲ್ಪ ಬಿಟ್ಟು ಮಾಡಬೇಕಾಗುತ್ತೆ, ಸ್ವಲ್ಪ ಮುಂದೆಯಿಂದ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಮುಂದೆಯಿಂದ ಮಾಡೋದ್ರ ಬದಲಿಗೆ ಈ ಥರ ಟ್ರಿಕ್ಸ್ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗಿಂದ ಕೂಡ ಜಿಗ್ಜಾಗ್ ಬರುತ್ತೆ ನೋಡಿ. ಇಲ್ಲಿ ನಾನು ಮಾಮೂಲಿ ನೀಡಲ್ಗೆ ಒಂದು 8 ಎಳೆ ದಾರ ತೊಗೊಂಡಿದ್ದೀನಿ. ಅದನ್ನು ಏನು ಜಿಗ್ಜಾಗ್ ಮಾಡ್ತೀವೋ ಆ ಸ್ಯಾರಿದು ತುದಿನಲ್ಲಿ ಸುಮ್ಮನೆ ಹೊಲ್ಕೊತೀನಿ, ಏನು ಲಾಕ್ ಮಾಡೋದಿಲ್ಲ, ಹೊಲಿದ್ಬಿಟ್ಟು ಹಾಗೆ ಇಟ್ಕೊಳ್ತೀನಿ. ಹಾಗೆ ಇಟ್ಕೊಂಡು ನಾವು ಜಿಗ್ಜಾಗ್ ಮಾಡ್ತೀವಲ್ಲ, ಆ ಫುಲ್ಲು ಸ್ಟಾರ್ಟಿಂಗಿಂದ ಕೊಟ್ಕೊಂಡು ಬರಬೇಕು ನೋಡಿ. ಇಲ್ಲಿ ಕೊಟ್ಟು ಸ್ವಲ್ಪ ಫೋಲ್ಡ್ ಮಾಡಿ ಕೊಡಬೇಕು ಫೂಟಿಗೆ ಕೊಟ್ಟು ಆ ಹಿಂದೆಗಡೆ ಇರೋ ದಾರನ ನಾವು ಏನು 8 ಎಳೆ ದಾರ ತೊಗೊಂಡಿದ್ದೆ ಅದನ್ನು ಕೈಯಲ್ಲಿ ಗ್ರಿಪ್ಪಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಸ್ಟಾರ್ಟಿಂಗು ನಾವು ಸ್ವಲ್ಪ ಸ್ವಲ್ಪ ಮುಂದೆ ತೊಗೊಂಡು ಲಾಕ್ ಮಾಡಬೇಕು. ಸ್ಯಾರಿನ ಲಾಕ್ ಮಾಡಿ ಫ್ರಂಟಿಂದ ನಾವು ಸ್ವಲ್ಪ ಎಡ್ಜ್ ಫೋಲ್ಡ್ ಮಾಡಿ ಕೊಟ್ಕೊಂಡು ಬರಬೇಕು. ಅದು ಸ್ಟಾರ್ಟಿಂಗಿಂದನೂ ಜಿಗ್ಜಾಗ್ ಬರುತ್ತೆ ಹೀಗೆ ಮಾಡಿದ್ರೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ವಲ್ಪನೇ ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಿಂದ ಚೂರು ಕೊಡಬೇಕು. ಚೂರು ಫೋಲ್ಡ್ ಮಾಡಿ ಆ ಜಿಗ್ಜಾಗಿಗೆ ಕೊಟ್ಟರೆ ಫೂಟಿಗೆ
ಜಿಗ್ಜಾಗ್ ಆಗ್ತಾ ಬರುತ್ತೆ ನೋಡಿ. ಈ ಥರ ಮಾಡಿದ್ರೆ ನಾವೇನು ಎಡ್ಜಲ್ಲಿ ಸ್ವಲ್ಪ ಬಿಡಬೇಕಾಗಿರುತ್ತಲ್ಲ ಗ್ಯಾಪು, ಅದನ್ನು ಬಿಡೋ ಅವಶ್ಯಕತೆ ಇರಲ್ಲ. ಸ್ಟಾರ್ಟಿಂಗಿಂದ ಕೂಡ ಜಿಗ್ಜಾಗ್ ಕ್ಲೀನಾಗಿ ಬರುತ್ತೆ. ಇದೇ ಥರ ನಾವು ಫುಲ್ ಸ್ಯಾರಿನ ಫಿನಿಷ್ ಮಾಡ್ಕೊಳ್ಬೋದು. ಒಂದು ದಿನಕ್ಕೆ ಕಡಿಮೆ ಅಂದ್ರೂ 10-15 ಸೀರೆಗಳಿಗೆ ಮಾಡ್ಬೋದು. ಈ ಥರ ಜಿಗ್ಜಾಗ್ ಮಾಡಿದ್ರೆ ನಮ್ಮ ಅರ್ನಿಂಗ್ ನಾವು ಮಾಡ್ಕೊಬೋದು. ಈಗ ಮಾರ್ಕೆಟಲ್ಲೆಲ್ಲ ಒಂದು ಜಿಗ್ಜಾಗ್ ಮಾಡಿದ್ರೆ 20-30 ರುಪೀಸ್ ತೊಗೊಳ್ತಾರೆ. ಈ ಜಿಗ್ಜಾಗ್ ಜೊತೆ ಫಾಲ್ಸ್ ಹಾಕಿದ್ರೆ ನಮ್ಮ ಅರ್ನಿಂಗ್ ನಮಗೆ ಆಗುತ್ತೆ, ಡೈಲಿ ಅರ್ನಿಂಗ್. ನೋಡಿ ಈ ಥರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ, ಸಣ್ಣದಾಗಿ ಬರುತ್ತೆ. ನಾನಿಲ್ಲಿ ವೈರ್ ಮತ್ತು ಮೇಲ್ಗಡೆಗೆ ಥ್ರೆಡ್ ಯೂಸ್ ಮಾಡಿದ್ದೀನಿ, ಕೆಳಗಡೆ ಬಾಬಿನ್ಗೆ ವೈರ್ ಯೂಸ್ ಮಾಡಿದ್ದೀನಿ. ಸಣ್ಣದಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹೀಗೆ ಮುಂದೆಯಿಂದ ಸ್ವಲ್ಪ ಫೋಲ್ಡ್ ಮಾಡಿಕೊಟ್ಕೊಂಡು ಹಿಂದೆಯಿಂದ ಗ್ರಿಪ್ಪಲ್ಲಿ ಇಟ್ಕೊಂಡು ಮಾಡಿದ್ರೆ ಜಿಗ್ಜಾಗ್ ಬೇಗನೂ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಇಲ್ಲಿ ಎಂಡ್ ಬಂದಾಗ ನಾವು ಲಾಕ್ ಮಾಡಬೇಕು. ಅಲ್ಲಿ ರಿವರ್ಸ್ ಬಟನ್ ತೋರಿಸಿದ್ನಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಲಾಕ್ ಮಾಡಿದ್ರೆ ನಾವು ಏನು ಹಾಕಿರ್ತೀವಿ ಹೊಲಿಗೆ ಅದು ಬಿಚ್ಕೊಳ್ಳಲ್ಲ. ಕೆಲವು ಸ್ಯಾರಿಗಳಲ್ಲಿ ಬಿಚ್ಕೊಂಡಿರೋ ಥರ ಆಗಿರುತ್ತೆ, ಅದೇನೂ ಆಗೋದಿಲ್ಲ. ನೋಡಿ ಈ ಥರ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಏನು ನಾವು ಇಲ್ಲಿ ದಾರ ಹಾಕಿದ್ವಲ್ಲ, ಅದನ್ನೇನಿಲ್ಲ, ಸುಮ್ಮನೆ ಹಿಂಗೆ ಕಟ್ ಮಾಡಿಕೊಂಡ್ರೆ ಸಾಕು, ಕಟ್ ಆಗುತ್ತೆ. ನೋಡಿ ಈಗ ಇಲ್ಲಿ ಸ್ಟಾರ್ಟಿಂಗಿಂದ ಕೂಡ ಜಿಗ್ಜಾಗ್ ಬಂದಿದೆ, ಈ ಥರ ಬರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.